ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಇವತ್ತು ಪಾಪದು ಸ್ವಲ್ಪ ಚೆಕಪ್ ಇತ್ತು ಅಂದ್ಬಿಟ್ಟು 6 ಮಂತ್ಸ್ ಆದಮೇಲೆ ಕರ್ಕೊಂಬನ್ನಿ ಅಂತ ಹೇಳಿದರು ಡಾಕ್ಟ್ರು. ಅದಕ್ಕೆ ಹೊರಟಿದ್ದೀವಿ, ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ರಾಜಾಜಿನಗರ್ ESI ಹಾಸ್ಪಿಟಲ್ಗೆ. ಇವರು ಹುಟ್ಟಿದ್ದು ಅಲ್ಲೇ, ಹಾಗಾಗಿ 1 ಇಯರ್ ತನಕನೂ ಅಲ್ಲೇ ತೋರಿಸ್ಕೊಳ್ಳೋಣ. ಯಾಕಂದರೆ ಡಾಕ್ಟ್ರುಗಳಿಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಇವ್ರಿಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಎಲ್ಲ ಡೀಟೇಲ್ಸ್ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ 1 ಇಯರ್ ತನಕ ಅಲ್ಲೇ ತೋರಿಸ್ಕೊಳ್ಳೋಣ, ಬೇರೆ ಡಾಕ್ಟ್ರು ಬೇಡ ಅಂತ ಡಿಸೈಡ್ ಮಾಡಿಕೊಂಡು. ವ್ಯಾಕ್ಸಿನೇಷನ್ನು ಕೂಡ ಎಲ್ಲ ಅಲ್ಲೇ ಮಾಡಿಸಿರೋದು. ಇವತ್ತೇನು ವ್ಯಾಕ್ಸಿನೇಷನ್ ಇಲ್ಲ. 6 ಮಂತ್ಸ್ ಆದಮೇಲೆ ಒಂದು ರೆಗ್ಯುಲರ್ ಚೆಕಪ್ಗೆ ಕರ್ಕೊಂಬನ್ನಿ ಅಂತ ಹೇಳಿದರು. ಹಾಗಾಗಿ 6 ಮಂತ್ಸ್ ಆಯ್ತಲ್ಲ, ಕರ್ಕೊಂಡು ಹೋಗೋಣ ಅಂತ ನಿನ್ನೆ ಮೊನ್ನೆ ಎಲ್ಲ ಚೀಟಿ ಹಾಕಿಸ್ಕೊಂಡು ಬಂದಿದ್ವಿ. ಅದಕ್ಕೆ ಇವತ್ತು ಬೆಳಗ್ಗೆನೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 10 ಗಂಟೆ ಆಯಿತು. ದಾರಿನಲ್ಲಿ ಇದ್ದೀವಿ. ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸ್ಕೊಂಡು ಹೊರಟಿ ಬರೋದು ಇಷ್ಟೊತ್ತಾಯಿತು. ನಾನು ಕೂದಲು ಬಂದು ಹಾಕ್ಬಿಟ್ಟಿದ್ದೀನಿ, ಯಾಕಂದರೆ ಫ್ರೀ ಏರ್ ಎಲ್ಲ ಬಿಡೋದಕ್ಕಾಗಲ್ಲ, ಕ್ಲಿಪ್ ಕೂಡ ಹಾಕೋದಕ್ಕಾಗೋದಿಲ್ಲ. ಈ ಸೆಕೆನಲ್ಲಿ ಮಕ್ಕಳು ಯಾವಾಗ ಎಳೀತಾರೋ ಗೊತ್ತಾಗಲ್ಲ. ನೋಡಿ ಆರಾಮಾಗಿ ಮಲ್ಕೊಂಬಿಟ್ಟಿದ್ದಾಳೆ. ಇನ್ನೊಬ್ಳು ಅಲ್ಲ ಅಮ್ಮನ ಜೊತೆ ಕಾರಲ್ಲಿ ಕೂತ್ಕೊಂಡಿದ್ದಾಳೆ. ತುಂಬಾ ಟ್ರಾಫಿಕ್ ಇದೆ, ಬಿಸಿಲಿದೆ, ಧೂಳು ಬೇರೆ. ಮಕ್ಕಳು ಅಂದರೆ ಇವತ್ತು ಒಂದು 2-3 ಟೆಸ್ಟ್ಗಳು ಬೇರೆ ಮಾಡಿಸ್ಬೇಕು. ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೇನೆ. ಹಾಗಾಗಿ ಎಲ್ಲ ಇಟ್ಕೊಂಡಿದ್ದೀನಿ, ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ, ಡೈಪರ್ಸ್ ಎಲ್ಲ, ಏನು ಎಸೆನ್ಷಿಯಲ್ ಐಟಮ್ಸ್ ಇದೆ ಎಲ್ಲ ಇಟ್ಕೊಂಡಿದ್ದೀನಿ. ಬರೋ ಅಷ್ಟೊತ್ತಿಗೆ ಸಂಜೆ 4 ಗಂಟೆ ಅಥವಾ 5 ಗಂಟೆ ಆಗಿಬಿಡುತ್ತೆ. ಅಷ್ಟು ಟೈಮ್ ಹಿಡಿಯುತ್ತೆ. ಯೂಶಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂದರೆ ಹಾಗೆ ಇರುತ್ತೆ. ಎಲ್ಲದಕ್ಕೂ ಬೇರೆ ಬೇರೆ ಕಡೆ ಹೋಗಬೇಕು. ಸೊ ಇವತ್ತೆಲ್ಲ ಪೂರ್ತಿ ಏನೇನಾಗುತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಫಸ್ಟ್ ಇವಾಗ ಹಾಸ್ಪಿಟ್ಲ್ ಕಡೆ ಹೋಗೋಣ ಬನ್ನಿ. ನೋಡಿದ್ರಲ್ಲ, ಇದು ನಾವು ESI ಹಾಸ್ಪಿಟಲ್ಗೆ ಹೋಗ್ತಾ ಇರೋವಂಥ ಹಿಂದಿನ ದಿನದ ವಿಡಿಯೋ. ಆ್ಯಕ್ಚುಲಿ ಹಿಂದಿನ ದಿನದ ಏನು ಪ್ರೊಸೀಜರ್ ಇರುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯೂಶಲಿ ESI ಕಾರ್ಡ್ ಹೋಲ್ಡರ್ಸ್ ಯಾರಿರ್ತಾರೆ ಅವ್ರದ್ದು ಆಫೀಸಲ್ಲಿ ಒಂದು ಲೋಕಲ್ ಆಫೀಸ್ ಅಂತ ಬರುತ್ತೆ ESIದು. ಅದು ಎಲ್ಲಿರುತ್ತೆ ಅಂತ ತಿಳ್ಕೊಬೇಕು. ನಾವು ಪ್ರತಿ ಸತಿ ಯಾವುದೇ ESI ಹಾಸ್ಪಿಟಲ್ಗೆ ಹೋಗಬೇಕು ಅಂದರೂ ಆ ಲೋಕಲ್ ಹಾಸ್ಪಿಟಲ್ಗೆ ಹೋಗಿ ಒಂದು ಚೀಟಿ ಹಾಕಿಸ್ಕೋಬೇಕು. ಅಂದರೆ ನಾವು ಇಂಥ ದಿನ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಅಂತ. ಆ ಚೀಟಿ ವ್ಯಾಲ್ಯೂ ಏನಂದರೆ 1 ವೀಕ್ ತನಕ ಇರುತ್ತೆ. ಸೊ ವಿತಿನ್ 1 ವೀಕ್ ಒಳಗಡೆ ನಾವು ಹಾಸ್ಪಿಟಲ್ಸ್ಗೆ ಹೋಗಿ ತೋರಿಸ್ಕೋಬೇಕಾಗತ್ತೆ. ಈಗ ನಾವು ಅದೇ ಕೆಲಸಕ್ಕೆ ಅಂತಲೇ ಹೊರಟಿದ್ದೀವಿ. ನಮ್ಮದು ಆಫೀಸ್ದು ಲೋಕಲ್ ಆಫೀಸ್ ಎಲ್ಲಿದೆ ಅಂದರೆ ಬನಶಂಕರಿನಲ್ಲಿ. ಸೊ ಹಿಂದಿನ ದಿನ ಅಥವಾ ಅದ್ರ ಹಿಂದಿನ ದಿನ ಒಟ್ಟಿನಲ್ಲಿ 1 ವಾರದೊಳಗಡೆ ಅಲ್ಲಿ ಹೋಗಿ ಫಸ್ಟು ನಾವು ಈ ಥರ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀವಿ, ಇಂಥ ಪ್ರಾಬ್ಲಮ್ಗೆ ಅಂತ ಹೋಗ್ತಾ ಇದ್ದೀವಿ, ಯಾರು ಪೇಷಂಟ್ ಅದನ್ನೆಲ್ಲ ನಾವು ಹೇಳಿ ಒಂದು ಚೀಟಿ ಹಾಕಿಸ್ಕೊಂಬರ್ಬೇಕಾಗುತ್ತೆ. ಆದರೆ ನಾವು ಇಲ್ಲಿ ಅದಕ್ಕಿಂತ ಮುಂಚೆನೇ ರಾಜಾಜಿನಗರ್ ಮೇನ್ ESI ಹಾಸ್ಪಿಟಲ್ಗೆ ಬಂದು ನಮ್ಮ ಪಾಪು NICUನಲ್ಲಿದ್ದಾಗ ಚೆಕ್ ಮಾಡ್ತಿದ್ದಂಥ ಡಾಕ್ಟ್ರ್ ಹತ್ರ ಮೀಟ್ ಆಗಿ ಅವ್ರ ಹತ್ರ ಈ ಥರ ಏನೇನು ಟೆಸ್ಟ್ಗಳು ಪೆಂಡಿಂಗ್ ಇದೆ ಅದೆಲ್ಲ ಲಿಸ್ಟೆಲ್ಲ ತೋರಿಸಿದ್ವಿ. ಅವ್ರು ಅದಕ್ಕೆ ಕ್ಲಿಯರಾಗಿ ಏನೇನು ಟೆಸ್ಟ್ ಮಾಡಿಸ್ಬೇಕು, ಯಾವಾಗ ಬರಬೇಕು ಅದನ್ನೆಲ್ಲ ಕ್ಲೀನಾಗಿ ಬರ್ಕೊಟ್ರು. ಅದನ್ನು ನಾವು ತಗೊಂಡು ಹೋಗಬೇಕು ಬನಶಂಕರಿ ಹಾಸ್ಪಿಟಲ್ಗೆ ತಗೊಂಡು ಹೋಗಿ ಅಲ್ಲಿ ತೋರಿಸಿ ಚೀಟಿ ಹಾಕಿಸ್ಕೊಂಡು ಬರಬೇಕು. ಇಲ್ಲಿ ಕೂಡ ನಾವು ಡಾಕ್ಟ್ರನ್ನ ಮೀಟ್ ಮಾಡೋದು ತುಂಬಾ ಲೇಟ್ ಆಯಿತು. ರಶ್ ಇದ್ದೇ ಇರುತ್ತಲ್ವ. ಮತ್ತು ನಮ್ಮ ಜೊತೆ ಮಕ್ಕಳು ಬಂದಿಲ್ಲ ಅಂದಾಗ ನಾವು ವೆಯ್ಟ್ ಮಾಡಲೇಬೇಕಾಗತ್ತೆ. ಮಕ್ಕಳು ಬಂದಿದ್ದರೆ ಅಯ್ಯೋ ಎಮರ್ಜೆನ್ಸಿ ಇದೆ, ಸ್ವಲ್ಪ ಮಕ್ಕಳಿದ್ದಾರೆ ಅದು ಇದು ಅಂತ ಹೇಳಿ ಬೇಗ ಬಿಡಿಸ್ಕೊಂಬಿಡ್ಬೋದು. ಆದರೆ ಮಕ್ಕಳಿಲ್ಲ ಅಂದಾಗ ಕಾಯಲೇಬೇಕು ನಮ್ಮ ಕ್ಯೂ ಬರೋ ತನಕ. ನೋಡಿ ಅಷ್ಟರೊಳಗಾಗಲೇ ಊಟದ ಟೈಮ್ ಆಗೋಗಿತ್ತು. ಎಲ್ಲ ಊಟ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಎಲ್ಲ ನೀಟಾಗೆಲ್ಲ ಬರೆಸ್ಕೊಂಡು ನೆಕ್ಸ್ಟು ಬನಶಂಕರಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ, ಆಚೆ ಬರ್ತಾ ಇದ್ದೀವಿ ಇವಾಗ ಹಾಸ್ಪಿಟಲಿಂದ. 1 ವರ್ಷದ ಮುಂಚೆ ನಮಗೆ ESI ಹಾಸ್ಪಿಟಲ್ ಅಂದರೆ ಅದ್ರ ಒಪಿನಿಯನ್ನೇ ಬೇರೆ ಥರ ಇತ್ತು. ಈಗ ಇದ್ರ ಮೇಲಿರೋ
ಒಂಥರ ಒಪಿನಿಯನ್ನೇ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಯಾಕಂದರೆ ಯೂಶ್ವಲಿ ನಾವು ಅಂದ್ಕೊಳ್ಳೋದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತಂದರೆ ಏನು ಚೆನ್ನಾಗಿರಲ್ಲ, ಡಾಕ್ಟರ್ಸ್ಗಳು ಚೆನ್ನಾಗಿ ಟ್ರೀಟ್ ಮಾಡಲ್ಲ, ಮತ್ತು ಡಾಕ್ಟರ್ಸ್ಗಳೇ ಇರಲ್ಲ, ಏನು ಫೆಸಿಲಿಟಿ ಇರಲ್ಲ, ಅದು ಇದು ಅಂತೆಲ್ಲ ಅಂದ್ಕೊಳ್ತಿದ್ವಿ. ಬಟ್ ಅದೆಲ್ಲ ತುಂಬಾ ತಪ್ಪು. ನಾನು ಪ್ರೆಗ್ನೆಂಟ್ ಆದಮೇಲೆ ನಾವು ತಗೊಂಡಿದ್ದಂಥ ಬೆಸ್ಟ್ ಡಿಸಿಷನ್ ಅಂದರೆ ಇದೇನೆ. ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಲಕ್ಷಗಟ್ಟಲೆ ದುಡ್ಡು ಇನ್ವೆಸ್ಟ್ ಮಾಡಿ ಅಲ್ಲಿ ಖರ್ಚು ಮಾಡ್ಕೊಳ್ಳೋದಕ್ಕಿಂತ ನಾವಿಲ್ಲಿ ತುಂಬಾ ಆರಾಮಾಗಿ ತುಂಬಾ ಹೆಲ್ದಿಯಾಗಿರೋವಂಥ ಬೇಬಿನ ನಾವು ಪಡ್ಕೊಂಡ್ವಿ. ನಮಗೆ ನಿಜವಾಗ್ಲೂ ಮಕ್ಕಳು ಈ ಥರ ಇಷ್ಟು ಹೆಲ್ದಿಯಾಗಿ ನಮ್ಮ ಕೈ ಸೇರ್ತಾರೆ ಅನ್ನೋ ನಂಬಿಕೆನೇ ನಮಗಿರಲಿಲ್ಲ ನಾನು ಪ್ರೆಗ್ನೆಂಟ್ ಆಗಿರಬೇಕಾದ್ರೆ. ಬಟ್ ಇಲ್ಲಿ ಬಂದಾದಮೇಲೆ ಇವ್ರು ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಹಾಸ್ಪಿಟಲು. ನಾವಿಲ್ಲಿ 1.5 ತಿಂಗಳು ಇದ್ವಿ. NICUನಲ್ಲಿ ಮಕ್ಕಳನ್ನ ಅಡ್ಮಿಟ್ ಮಾಡಿದ್ರಿಂದ ನಾವು 1.5 ತಿಂಗಳು ಇರಬೇಕಾಗಿತ್ತು. ಇಲ್ಲಿ ಡಾಕ್ಟರ್ಸ್ಗಳಿಂದ ಹಿಡಿದು ನರ್ಸ್ಗಳು ಮತ್ತು ಇಲ್ಲಿ ಹೆಲ್ಪರ್ಸು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಮತ್ತು ತುಂಬಾ ಹೆಲ್ಪ್ ಮಾಡ್ತಾರೆ. ನಮಗೇನು ಪ್ರಾಬ್ಲಮ್ ಇದೆ ಏನು ಹೇಳ್ಕೊಂಡ್ರೆ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಎಲ್ಲೂ ಕೂಡ ನಮಗೆ ಇದೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋ ಫೀಲೇ ನಮಗೆ ಬರಲಿಲ್ಲ. ಇಷ್ಟು ದಿನ ಇದ್ವಿ. ಅಂದರೆ ಏನಂದರೆ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಕಾಯಬೇಕೇನಾದರೂ ಒಂದು ಕೆಲಸ ಆಗಬೇಕಂದ್ರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಜನ ಇದ್ದೇ ಇರ್ತಾರೆ. ನಮ್ಮ ಕ್ಯೂ ನಮ್ಮದು ನಂಬರ್ ಯಾವಾಗ ಬರುತ್ತೆ ನಾವು ಆವಾಗಲೇ ಹೋಗಬೇಕಾಗತ್ತೆ. ಸೊ ಅದೊಂದು ಮಾತ್ರ ಇಲ್ಲಿ ಒಂಥರ ಬೇಜಾರಾಗುತ್ತೆ. ಬಿಟ್ಟರೆ ಇನ್ನೆಲ್ಲನೂ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಮಕ್ಳಿಗೆ ಇದೊಂಥರ ತವ್ರ ಮನೆ ಥರನೇ ಆಗಿಬಿಟ್ಟಿದೆ. ಪ್ರತಿ ಸತಿ ನಾವು ಇಲ್ಲಿ ಬರಬೇಕಾದ್ರೆ ಚೆಕಪ್ ಮಾಡಿಸೋದಕ್ಕೆ ನನ್ನ ಮಕ್ಳಿಗೆ ಹೇಳ್ಕೊಂಬರ್ತೀನಿ, ನೋಡಮ್ಮ ನಿನ್ನ ತವ್ರ ಮನೆ ಇದು, ಅಲ್ಲಿಗೆ ಬರ್ತಾಯಿದ್ದೀವಿ ನೋಡು ನೋಡು ಅಂದ್ಕೊಂಡು. 1.5 ತಿಂಗಳಂದರೆ ಏನು ಕಮ್ಮಿ ಅಲ್ಲ. ಒಂದೇ ಒಂದು ಜಾಗದಲ್ಲಿ 1.5 ತಿಂಗಳು ಕಳೆಯೋದು ಅಂದರೆ ಆಚೆ ಬರ್ದಂಗೆ ನಿಜವಾಗ್ಲೂ ಹಾರಿಬಲ್ ಅದೆಲ್ಲ. ಬಟ್ ಈಗಲೂ ನೆನೆಸ್ಕೊಂಡ್ರೆ ಹೆಂಗಿದ್ದೆ ಆ ಟೈಮಲ್ಲಿ ಅಂತ ಅನಿಸುತ್ತೆ. ಯಾಕಂದರೆ ಮಕ್ಕಳು ಸಹ ಜೊತೇಲಿರಲ್ಲ, NICUನಲ್ಲಿ ಇರ್ತಾರೆ, ನಾನೊಂದು ಕಡೆ ಇರ್ತೀನಿ. ಅವ್ರನ್ನ ನೋಡ್ಕೊಂಬರೋಕ್ಕೆ ದಿನಕ್ಕೆ ಒಂದು 10 ಸತಿ ಓಡಾಡ್ತಾ ಇರಬೇಕು, ಬರಬೇಕು. ಫಸ್ಟ್ ಆಫ್ ಆಲ್ ನನಗೆ C-ಸೆಕ್ಷನ್ ಆಗಿದೆ, ಆ ಪೇಯ್ನ್ ಇರುತ್ತೆ. ಅದರೊಳಗಡೆ ಮಕ್ಕಳನ್ನ ನೋಡ್ಕೊಂಬರೋದು, ಎದ್ದುಬಿಟ್ಟು ಅಲ್ಲಿ ತನಕ ಹೋಗೋದು, ಅದೆಲ್ಲ ತುಂಬಾ ಕಷ್ಟ ಆಗಿತ್ತು. ಎಲ್ಲ ಒಂಥರ ಮೆಮೊರಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಇವಾಗ ನೆನ್ಪು ಮಾಡ್ಕೊಳ್ಳೋದಕ್ಕೆ. ನೋಡಿ, ಇದು NICU. ಇಲ್ಲೇ 1.5 ತಿಂಗಳು ಮಕ್ಕಳನ್ನ ಬಿಟ್ಟಿದ್ದು. ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇಲ್ಲಿ ಸೆಕ್ಯೂರಿಟಿಗಳಿಂದ ಹಿಡಿದು ಎಲ್ಲರೂ ಕೂಡ ನನಗೆ ಪರಿಚಯ ಆಗಿಬಿಟ್ಟಿದ್ರು. ಅಷ್ಟು ನನಗೆ ಹಚ್ಕೊಂಡಿದ್ರು ಎಲ್ಲರೂ. ಟ್ವಿನ್ಸ್ ಪಾಪು ಬೇರೆ ಅಲ್ವಾ, ಚೆನ್ನಾಗಿ ಗುರ್ತಿಟ್ಕೊಂಡಿರ್ತಾರೆ. ನೋಡಿ, ಹೋಗ್ತಿದ್ದಂಗೆ ಅವರು ಎಷ್ಟು ಖುಷಿಯಿಂದ ನನ್ನ ಮಾತಾಡ್ಸಿದ್ರು ಅಂತ. ನನಗಂತೂ ಇದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಡಾಕ್ಟ್ರಿಂದ ಸ್ಲಿಪ್ ಬರೆಸ್ಕೊಂಡಾದ್ಮೇಲೆ ಅದನ್ನು ಎಂಟ್ರಿ ಮಾಡಿಸ್ಕೋಬೇಕಾಗಿತ್ತು. ಇಷ್ಟೊತ್ತಿಗೆ ಬರ್ತೀವಿ ನಾವು ಅಂತ, ಅದನ್ನು ಕೂಡ ಮಾಡಿಸ್ಕೊಂಡೆ ಇಲ್ಲಿ. ಆದರೆ ಫಸ್ಟ್ 9 ಗಂಟೆಗೆ ಬಂದು ಇಲ್ಲಿ ಡಾಕ್ಟ್ರಿಗೆ ಮಗುನ ತೋರಿಸಿ ಎಕೋ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಬರಬೇಕು. ಈಗ ಇನ್ನೇನಿಲ್ಲ, ಹೊರಡೋದೆ. ಇಲ್ಲಿ ನಾವೇ ಡಿಸೈಡ್ ಮಾಡ್ಕೊಂಡ್ವಿ ಯಾವಾಗ ಪಾಪುನ ಕರ್ಕೊಂಬರೋದು ಏನು ಅಂತ. ಒಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು ಇಲ್ಲಿ ಎಂಟ್ರಿ ಹಾಕಿಸ್ಕೊಂಡ್ವಿ, ಇಂಥ ದಿನ ಬರ್ತೀವಿ ಇಷ್ಟು ಗಂಟೆಗೆ ಅಂತ. ಡಾಕ್ಟ್ರ್ ಹೇಳಿದ್ರು ಯೂಶ್ವಲಿ ಥರ್ಸ್ಡೇ ಈ ಚೆಕಪ್ಗಳೆಲ್ಲ ಬೇಗ ಆಗುತ್ತೆ, ಜನ ಕಮ್ಮಿ ಇರ್ತಾರೆ ಅಂತ. ಸೊ ಅವತ್ತಿಗೆ ಡೇಟ್ ಹಾಕಿಸ್ಕೊಂಡು ಬಂದಿದ್ದೀವಿ. ಸೊ ಅವತ್ತೇ ಬಂದು ಕ್ಯೂವಲ್ಲಿ ನಿಂತ್ಕೊಳ್ಳೋದು ತಪ್ಪುತ್ತೆ. ಯಾಕಂದರೆ ನಾವು ಬರೋ ಅಷ್ಟೊತ್ತಿಗೆ ಇಲ್ಲಿ ಬಂದೆಲ್ಲ ಜನ ನಿಂತ್ಬಿಟ್ಟಿರ್ತಾರೆ ಕ್ಯೂನಲ್ಲಿ. ಏನೇ ಅರ್ಜೆಂಟು ಅಂದ್ರೂ ತುಂಬ 1 ಅವರ್ ಆದರೂ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಮುಂಚೆನೇ ಹಾಕಿಸ್ಕೊಂಡ್ಬಿಟ್ರೆ, ಇವಾಗ ನಾವು ಹಾಕಿಸ್ಕೊಂಡಾಗಲೇ ತುಂಬ ಜನ ಹಾಕಿಸ್ಬಿಟ್ಟಿದ್ರು. ನಮ್ಮದು 15ನೇ ನಂಬರ್ ಏನೋ ಇತ್ತು. ನಾವು ಬರೋ ಅಷ್ಟೊತ್ತಿಗೆ ಆಗುತ್ತೆ. 9 ಗಂಟೆಗೆ ಓಪನ್ ಆಗಿರುತ್ತೆ. ಬಟ್ ನಾವು ಬರೋ ಅಷ್ಟೊತ್ತಿಗೆ 10 ಗಂಟೆ 10 ಕಾಲ ಆಗಿರುತ್ತಲ್ವ. ಸೊ ಅಲ್ಲಿ ತನಕ ಒಂದು 15-20 ಜನದ್ದು ಮೂವ್ ಆಗಿರುತ್ತೆ.
ಸೊ ನಮ್ಮದು ನಾವು ಬರ್ತಿದ್ದ ಹಾಗೆ ನಾವು ಒಳಗಡೆ ಹೋಗಿ ಚೆಕಪ್ ಮಾಡಿಸ್ಕೋಬೋದು ಅಂತ ಬರ್ಸ್ಬಿಟ್ಟು ಬಂದಿದ್ದೀನಿ. ಈಗ ಆಚೆ ಬಂದು ನೆಕ್ಸ್ಟು ಮುಂದಿನ ಕೆಲಸನೇ ಬನಶಂಕರಿಗೆ ಹೋಗಿಬಿಟ್ಟು ನಾವು ಚೀಟಿ ಹಾಕಿಸ್ಕೊಳ್ಬೇಕು 1 ವೀಕಿಗೆ ಆಗೋ ಥರ. ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಪಾಪುನ ಬೇರೆ ಬಿಟ್ಟು ಬಂದಿದ್ದೀನಲ್ವ ಮನೆಯಲ್ಲಿ, ಬೇಗ ಹೋಗಬೇಕು. ಅದಕ್ಕೆ ಎಲ್ಲೂ ಡಿಲೇ ಮಾಡ್ದೇನೆ ಬೇಗ ಹೊರಡ್ತಾ ಇದ್ದೀವಿ. ಅಮ್ಮ ಒಬ್ಬರೇ ಇರೋದು ಮನೆಯಲ್ಲಿ. ಇಬ್ಬರು ಒಟ್ಟಿಗೆ ಹತ್ತಿರ ಕಷ್ಟ ಆಗಿಬಿಡುತ್ತೆ. ಒಬ್ಬರೊಬ್ಬರೇ ಅಳ್ತಾ ಇದ್ದರೆ ಅಥವಾ ಫೀಡ್ ಮಾಡೋದಕ್ಕೆ ಅದೇನು ತೊಂದರೆ ಆಗೋದಿಲ್ಲ. ಇಬ್ಬರು ಒಟ್ಟಿಗೆ ರಗಳೆ ಮಾಡಿದ್ರೆ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆ ಥರ ಏನೋ ಆಗದೆ ಇರೋಕ್ಕೆ ಮುಂಚೆ ಮನೆ ಸೇರ್ಕೋಬೇಕು. ಸ್ವಲ್ಪ ಮಳೆ ಕೂಡ ಬರೋ ಥರ ಆಗ್ತಾಯಿತ್ತು. ಅದಕ್ಕೆ ಬೇಗ ಹೋಗಿ ಚೀಟಿ ಹಾಕಿಸ್ಕೊಳ್ಳೋಣ ಅಂತ ಹೊರಟಿದ್ದೀವಿ. ಬನಶಂಕರಿಗೆ ಹೋಗಿ ಬಂದ್ವಿ. ಅಲ್ಲೆಲ್ಲೋ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಆಗಲಿಲ್ಲ, ಯಾಕಂದರೆ ತುಂಬ ಅರ್ಜೆಂಟಲ್ಲಿದ್ವಿ. ಬೇಗ ಮನೆಗೆ ರೀಚ್ ಆಗಬೇಕಿತ್ತಲ್ವ. ಹಾಗಾಗಿ ಅಲ್ಲಿ ಪಾಪುನ ಕರ್ಕೊಂಬರ್ದೇನೆ ಚೀಟಿ ಹಾಕೋದಿಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಮಕ್ಕಳೆಲ್ಲ ಕರ್ಕೊಂಬರೋದಕ್ಕಾಗಲ್ಲ, ಪ್ಲೀಸ್ ಬರ್ಕೊಡಿ ಅಂತೆಲ್ಲ ಹೇಳಿದ್ಮೇಲೆ ನೆಕ್ಸ್ಟ್ ಟೈಮಿಂದ ಕಂಪಲ್ಸರಿ ಮಕ್ಕಳನ್ನ ಕರ್ಕೊಂಬರಲೇಬೇಕು, ಈ ಟೈಮ್ ಮಾತ್ರ ಹಾಕ್ಕೊಡ್ತೀವಿ ಅಂತ ಹೇಳಿ ಹಾಕ್ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಕತೆಗಳಾದಮೇಲೆ ನಾವಿವತ್ತು ಹಾಸ್ಪಿಟಲಲ್ಲಿ ಇದ್ದೀವಿ. ಅರ್ಧ ಆಗಲೇ ಚೆಕಪ್ ಎಲ್ಲ ಮುಗ್ದಿದೆ. ಈಗ ಪ್ರೆಸೆಂಟ್ ಡೇಗೆ ಬರೋಣ. ಬಂದಿದ್ದು ಅರ್ಧ ಕೆಲಸ ಆಗಿದೆ ಅಷ್ಟೇ. ಟೈಮ್ 2 ಗಂಟೆ ಆಯಿತು. ಊಟ ಟೈಮ್ 1 to 2 ಅಂತ ಏನು ಕೆಲಸನೂ ಆಗಲಿಲ್ಲ. ಬರೀ ಕಾಯ್ಕೊಂಡು ಕೂತ್ಕೊಳ್ಳೋದೇ ಆಗೋಗುತ್ತೆ. ಇಲ್ಲಿಗೆ ಬಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಂದ್ರೇ ಹೀಗೆ ಅಲ್ವಾ. ಸೊ ಇಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಅಪ್ಪ ಅಮ್ಮ ಇಬ್ಬರು ಊಟಕ್ಕೆ ಹೋದರು. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಪಾಪನ ನೋಡ್ಕೊಳ್ತಾ ಕೂತ್ಕೊಂಡಿದ್ದೀವಿ. ಅವ್ರು ಬಂದಮೇಲೆ ನಾವು ಊಟಕ್ಕೆ ಹೋಗಬೇಕು. ಅಲ್ಲಿಂದ ಬಂದಾದಮೇಲೆ ಮತ್ತೆ ಇನ್ನೂ ಸ್ಕ್ಯಾನಿಂಗ್ಗಳೆಲ್ಲ ಪೆಂಡಿಂಗ್ ಇದೆ, ಅದನ್ನು ಮುಗಿಸ್ಕೋಬೇಕು. ಓಡಾಡಿ ಸುಸ್ತಾಗೋಯ್ತು ನನಗಂತೂ. ಟೈಮ್ ಆಗಲೇ 2 ಗಂಟೆ ಆಗ್ತಾ ಬಂತು. ಹಿಂಗೆ ನಡೀತಾ ಪಾಪುನ ಇಲ್ಲಿ ಹಾಕ್ಕೊಂಡು ಮಲಗಿಸ್ಬಿಟ್ಟಿದ್ದೀನಿ. ಅವಳೇನು ಆರಾಮಾಗಿ ಎಲ್ಲರನ್ನೂ ನೋಡ್ಕೊಂಡು ಕೂತಿದ್ದಾಳೆ. ಆಚೆ ಬಂದರೆ ಇವಳ್ದೇನು ರಗಳೆ ಇಲ್ಲ. ಆರಾಮಾಗಿ ಗಾಳೀಲಿ ಬರೋರನ್ನ ಹೋಗೋರನ್ನ ನೋಡಿಕೊಂಡು ಖುಷಿಯಾಗಿ ನಕ್ಕೊಂತ ಕೂತಿರ್ತಾಳೆ. ದೊಡ್ಡವಳ್ದೆ ಇನ್ನೂ ಕಿರಿಕಿರಿ. ಅವಳನ್ನ ಎತ್ಕೊಂಡು ಓಡಾಡಿಸ್ತೀವಲ್ಲ, ಸ್ವಲ್ಪ ಅವಳಿಗೆ ಮೈ ನೋವು ಬಂದು ಹಾಗೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಇವಳು ಹಾಗೇನಿಲ್ಲ, ಆರಾಮಾಗಿರ್ತಾಳೆ. ಎಲ್ಲ ಬ್ಯಾಗೆಲ್ಲ ಇಲ್ಲೇ ಇದೆ. ಸೊ ಇಲ್ಲಿ ಔಟ್ಸೈಡ್ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಕೂತ್ಕೊಂಡಿದ್ದಾರೆ, ಮಲ್ಕೊಂಡಿದ್ದಾರೆ. ಕೆಲವೊಬ್ಬರು ಊಟನೂ ಇಲ್ಲೇ ತೊಗೊಂಬಂದು ಮಾಡ್ತಾರೆ. ನಾವು ಹಾಸ್ಪಿಟ್ಲ್ ಹತ್ತಿರ ಇರೋದ್ರಿಂದ ಅಲ್ಲ ಹೋಟೆಲ್ಲು, ಆಚೆನೇ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಅಲ್ಲಮ್ಮ, ನಿಂಗೂ ಸುಸ್ತಾಯ್ತಾ? ಪಾಪದೊಂದು ಐ ಟೆಸ್ಟ್ ಇತ್ತು, ಅದೊಂದು ಪೆಂಡಿಂಗ್ ಆಗೋಯ್ತು. ಮತ್ತೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮಾರ್ನಿಂಗೇ ಆಗೋದು. ನಾವು ಬೇರೆದು ಎಮರ್ಜೆನ್ಸಿ ಅಂದ್ಬಿಟ್ಟು ಅದನ್ನು ಮಾಡಿಸ್ಕೊಂಡ್ವಿ ಟೆಸ್ಟ್ಗಳು. ಐ ಟೆಸ್ಟ್ ಏನು ಆಮೇಲೆ ಮಾಡಿಸ್ಕೊಂಡ್ರಾಗುತ್ತೆ ಅಂತ ಡಿಲೇ ಮಾಡಿದ್ವಿ. ನೋಡಿದ್ರೆ ಬೆಳಗ್ಗೆನೇ 10 ಗಂಟೆ ಒಳಗಡೆ ಬಂದು ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ, ಮಧ್ಯಾಹ್ನ ಮೇಲೆ ಮಾಡಲ್ಲ ಅಂತ. ಸೊ ಇವಳದೊಂದು ಟೆಸ್ಟ್ ಪೆಂಡಿಂಗ್ ಆಯಿತು. ಇಬ್ಬರದು ಟೆಸ್ಟ್ಗಳು ಬೇರೆ ಬೇರೆ ಥರ ಟೆಸ್ಟ್ಗಳಿರೋದ್ರಿಂದ ಎಲ್ಲರೂ ಒಂದೊಂದು ಕಡೆ ಓಡಾಡೋದೇ ಆಗೋಗುತ್ತೆ. ಒಬ್ಬರು ಬರ್ಸ್ಕೊಂಬರ್ಬೇಕು ಡಾಕ್ಟ್ರ್ ಹತ್ರ, ಒಬ್ಬರು ಅದಕ್ಕೆ ಎಂಟ್ರಿ ಹಾಕಿಸ್ಕೊಂಬರ್ಬೇಕು, ಇನ್ನೊಬ್ಬರು ಪಾಪನ ನೋಡ್ಕೊಳ್ತಿರ್ಬೇಕು, ಮತ್ತೊಬ್ಬರು ಪಾಪನ ಕರ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೋಬೇಕು, ಓಡಾಡಬೇಕು, ಮಾಡಬೇಕು. ಬರೀ ಇದೇ ಆಗೋಗುತ್ತೆ. ಹಾಂ, ಇನ್ನು 4 o'clock ಕ್ಲೋಸಿಂಗ್. ಅಷ್ಟರೊಳಗೆ ನಾವು ಮಿಕ್ಕಿದ ಟೆಸ್ಟ್ಗಳನ್ನ ಮಾಡಿಸ್ಕೊಂಡ್ರೆ ಬಚಾವು. ಇಲ್ಲಾಂದರೆ ಮತ್ತೆ ಮಂಡೇ ಬರಬೇಕಾಗುತ್ತೆ. 1 ಡೇ ಫುಲ್ ಹಿಂಗೆ ಕರ್ಕೊಂಬರೋದು ಅಂದರೆ ಮಕ್ಕಳಿಗೂ ಹಿಂಸೆ, ನಮಗೂ ಹಿಂಸೆ. ತುಂಬ ಓಡಾಡೋದೇ ಪೆಂಡಿಂಗ್ ಇರುತ್ತಲ್ಲ, ಸುಸ್ತಾಗ್ಬಿಡುತ್ತೆ. ಓನಮ್ಮ, ಓನು ಖುಷಿ ನಿಂಗೆ? ಓನು ಖುಷಿ. ಮಕ್ಕಳದು ಫೋಟೋ ತೆಗ್ಸಿದ್ವಿ, ಆಮೇಲಿಂದ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ ಫೋಟೋಸು. ಸಖತ್ ಕ್ಯೂಟಾಗಿ ಕಾಣ್ತಾಳೆ. ನನಗಂತೂ ಇಬ್ಬರದು ಫೋಟೋಸ್ ನೋಡಿ ನೋಡಿ ನಗು ಬರ್ತಾಯಿತ್ತು. ಒಂದು 5 ನಿಮಿಷ ನೋಡಿದ್ದೀನಿ ಕುತ್ಕೊಂಡು. ಅಷ್ಟು ಚೆನ್ನಾಗಿತ್ತು ಫೋಟೋ. ಚಿಕ್ಕ 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 ಚಿಕ್ಕ.
ನಾನು ಊಟ ಮುಗಿಸ್ಕೊಂಬಂದೆ. ಇವಳು ಆಟಾಡ್ತಾ ಇದ್ದಾಳೆ, ಮಲಗಿದ್ಲಂತೆ, ಇವಾಗ ಎದ್ದಿದ್ದಾಳೆ. ಅವಳು ಕೂಡ ಆಟಾಡ್ತಾ ಇದ್ದಾಳೆ. ಏನೋ ಸರ್ವರ್ ಡೌನ್ ಇದೆ ಅಂತ ಹೇಳಿ ತುಂಬಾ ಡಿಲೇ ಆಗ್ತಾಯಿದೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಓಡಾಡ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಟ್ಕೊಂಡು. ಯಾಕಂದರೆ ಅಲ್ಲೂ ವಿಚಾರಿಸ್ಬೇಕು, ಇಲ್ಲೂ ವಿಚಾರಿಸ್ಬೇಕು. ಪಾಪಕ್ಕೆ 6 ಮಂತ್ಸ್ ಆಗಿರೋದ್ರಿಂದ ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಮುಂಚೆ ಆದರೆ ಎಲ್ಲ ನನ್ನ ಹೆಸರಲ್ಲಿ ಮಾಡೋರು, ಇವಾಗ ಬೇರೆ ಬೇರೆ ಥರ ಮಾಡ್ಕೋಬೇಕಾಗುತ್ತೆ. ಕೊನೆಗೂ 2 ಟೆಸ್ಟ್ಗಳಾಗಲೇ ಇಲ್ಲ, ಬರೀ ಕಾಯ್ದಿದ್ದೇ ಆಯಿತು. ಇಲ್ಲಿ ಅವಳು ರಗಳೆ ಮಾಡೋದಕ್ಕೆ ಶುರು ಆದಳು. ನನ್ನ ಹಸ್ಬೆಂಡ್ ಆಟ ಆಡಿಸ್ತಾ ಇದ್ದಾರೆ, ಇವಳು ಮಲ್ಕೊಂಡಿದ್ದಾಳೆ. ಸರಿ ಇವತ್ತಿಂದ ಆಗಿದ್ದಿಷ್ಟೇ ಅಂದ್ಬಿಟ್ಟು ಇಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೊರಟ್ವಿ. ಸೊ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.